ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದು ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸುಮಾರು ಸ್ವಲ್ಪ ನಾನು ಡೈಲಿ ರೆಗ್ಯುಲರಾಗಿ ಮಾಡೋ ಬಿರಿಯಾನಿಗಿಂತನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ತುಂಬ ದಿನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಲೂ ಅನಿಸುತ್ತೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂತ, ಬಟ್ ಟೈಮೇ ಸಿಗ್ತಾ ಇಲ್ಲ. ಸ್ವಲ್ಪ ಟೈಮ್ ನೋಡ್ಕೊಂಡು ಮಾಡಬೇಕು ಇನ್ಮೇಲೆ. ವಿಡಿಯೋನೇ ಎಲ್ಲೇ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲೂ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಇನ್ನು ಮೊದಲು ತಂದಿರೋ ಚಿಕನ್ನೆಲ್ಲನೂ ವಾಶ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನಾದರೂ ಆ ಬ್ಲೆಡ್ ಆ ಥರ ಎಲ್ಲ ಇರುತ್ತೆ ನೋಡಿ, ಫಸ್ಟ್ ಅದೆಲ್ಲ ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ವಾಟ್ರಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಅರಶಿನ ಪುಡಿ, ಆಮೇಲೆ ನಿಂಬೆಹಣ್ಣು ಅದನ್ನು ಹಾಕ್ಕೊಂಡ್ಬಿಟ್ಟು ಆಗಿ ತೊಳ್ಕೊತಾ ಇದ್ದೀನಿ. ನಾವು ನೀರಲ್ಲಿ ತೊಳೆದ ನಂತರ ಏನೆಲ್ಲ ಉಳ್ಕೊಂಡಿರುತ್ತೆ ನೋಡಿ, ಆ ಸ್ಮೆಲ್ ಅನ್ನೋದು ಈ ಲೆಮನ್ನು ಮತ್ತು ಸಾಲ್ಟು, ಈ ಅರಶಿನ ಪುಡಿ ಹಾಕಿ ವಾಶ್ ಮಾಡ್ಕೊಂಡಾಗ ಕ್ಲಿಯರಾಗಿ ಹೋಗುತ್ತೆ. ನಾವು ಬಿರಿಯಾನಿ ತಿನ್ನಬೇಕಾದ್ರೆ ಆ ಸ್ಮೆಲ್ಲು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಓಲ್ ಬಿರಿಯಾನಿ ಗರಂ ಮಸಾಲೆಗಳೆಲ್ಲನೂ ಇದರಲ್ಲಿ ಹಾಕೋದು. ಫಸ್ಟು ಪ್ಯಾಕೆಟ್ಸ್ ಎಲ್ಲ ಬರುತ್ತೆ ನೋಡಿ, ಅದನ್ನು ಹಾಕೋದು. ಅದಾದಮೇಲೆ 4 ಬಿರಿಯಾನಿ ಎಲೆ ಹಾಕಿರೋ ಮಸಾಲೆ ಎಲ್ಲ ಘಮ ಬಂದಮೇಲೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ಒಂದು 4ರಿಂದ 5 ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಈ ಕೊತ್ತಂಬರಿ, ಪುದೀನ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದನ್ನು ಅದನ್ನು ಸಹ ಸೇರಿಸ್ಬಿಟ್ಟು ಆಯಿಲ್ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸಹ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ 1-2 ಮೀಡಿಯಮ್ ಸೈಜಷ್ಟು ಟೊಮೊಟೊನ ಇಲ್ಲಿ ಸ್ಲೈಸಸ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಟೊಮೊಟೊ ಆಪ್ಷನಲ್ಲು, ಬಿರಿಯಾನಿಲಿ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತಂದೇಳಿ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾವು ಸಪ್ರೇಟಾಗಿ ಚಿಕನ್ ಎತ್ತಿಟ್ಕೊಂಡಿದ್ವಿ ನೋಡಿ ಬಿರಿಯಾನಿಗೆ ಅಂತೇಳಿ, ಅದನ್ನು ಸಹ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಆ ಮಸಾಲೆ ಎಲ್ಲನೂ ಸಾಲ್ಟಿಂದನೇ ಚಿಕನ್ಗೆ ಹಿಡಿಯುತ್ತೆ, ಹಂಗಾಗಿ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಹಳ್ಳಿ ಮನೆ ಬಿರಿಯಾನಿ ಪೌಡರ್ನ, ನಾನು ನಾಟಿ ಸ್ಟೈಲಲ್ಲಿ ಇರೋ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು 2 ಪ್ಯಾಕೆಟ್ಸ್ ಹಾಕಿದ್ಮೇಲೆ ನೆನೆಸಿ ತೊಳೆದು ಇಟ್ಕೊಂಡಿರೋ ಅಕ್ಕಿನೂ ಸಹ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಘಮನ, ಚಿಕನ್ ಫ್ರೈದು ಘಮ ಎಲ್ಲ ರೈಸ್ಗೆ ಸೇರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನೋಡ್ಕೋಬೇಕು, ತಳ ಎಲ್ಲ ಸೀಸಬಾರ್ದು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು 6 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೆ, ಅದಕ್ಕೆ ನಾನು 12 ಗ್ಲಾಸಷ್ಟು ವಾಟರ್ನ ಸೇರಿಸ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಬಿರಿಯಾನಿ ಸಾಫ್ಟಾಗಿದ್ರೇ ಇಷ್ಟಪಡ್ತೀವಿ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಸೇರಿಸ್ಕೋತಾ ಇದ್ದೀನಿ. ನಾನು ಅಂದಾಜು ಮೇಲೆ ಸ್ವಲ್ಪ ನನ್ನ ಕೈ ಹಿಡಿಗೆ ಪ್ರಕಾರ ಹಾಕ್ಕೊಂಡೆ. ಸಾಕುತ್ತಿಲ್ಲ, ಸಾಕು ಕರೆಕ್ಟಾಗೈತೆ. ಖಾರ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ನಮ್ಮ ಹಸ್ಬೆಂಡ್ಗೆ ಸಾಲ್ಟು ಮತ್ತು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಸ್ವಲ್ಪ ಟೇಸ್ಟ್ ನೋಡಲಿಕ್ಕೆ ಸ್ವಲ್ಪ ಕೊಟ್ಟೆ. ಅವರು ಚೆನ್ನಾಗಿದೆ, ಸರಿ ಹೋಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ, ಹಂಗಾಗಿ ನಾನು ಕೊನೆಯದಾಗಿ ಬಿರಿಯಾನಿನ ದಮ್ ಕೊಟ್ಕೊಳ್ಳಿಕ್ಕೆ ಈ ಪ್ಯಾನ್ನ ಯೂಸ್ ಮಾಡಿದ್ದೆ. ಸೊ ಅದನ್ನು ಇಟ್ಟು ಅದ್ರ ಮೇಲೇ ಈ ಪಾತ್ರೆ ಇಟ್ಟು ದಮ್ ಕೊಟ್ಕೊಂಡಿದ್ದೆ. ನೋಡಿ, ಸ್ವಲ್ಪನೂ ತಳ ಹತ್ತಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ, ಸಾಫ್ಟಾಗಿತ್ತು. ಹಂಗೆ ಉಪ್ಪು ಖಾರ ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾನು ಇದನ್ನು ನಮ್ಮ ಫ್ಯಾಮಿಲಿಯವರು ತಿನ್ನಬೇಕಾದ್ರೆ ಹೇಳಿಸ್ಬೇಕಿತ್ತು, ಅದನ್ನು ನಾನು ಕ್ಲಿಪ್ಪಿಂಗ್ ತೆಗಿಲೇ ಇಲ್ಲ, ಲೇಟ್ ಆಯಿತು ಅಂತೇಳಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್